ದೇವರ ಸ್ಮರಣೆಯನ್ನ ಮಾಡಲಾಗ್ತಾ ಇದೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಶ್ರೀಗಳ ಪುಣ್ಯ ಸ್ಮರಣೆಯನ್ನ ಆಚರಿಸಲಾಗ್ತಾ ಇರುವಂತದ್ದು. ಇನ್ನ ಸಿದ್ಧಗಂಗಾ ಮಠದ ಪರಮ ಭಕ್ತರಾಗಿರುವಂತ ಸೋಮಣ್ಣ ಅವರು ಸಚಿವರು ಅವರು ಕೂಡ ಹೋಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು, ಮಾತನಾಡಿದ್ದಾರೆ. ಏನ್ ಮಾತನಾಡೋದು ನೋಡೋಣ. ಒಂದು ಅಪರೂಪದ ಕಾಯಕ ಮತ್ತು ದಾಸೋಹಕ್ಕೆ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಠ. ಸುಮಾರು 6 ಶತಮಾನಗಳ ಹಿಂದಿನಿಂದ ಶ್ರೀಮಠ ನಡ್ಕೊಂಡು ಬಂದಿರತಕ್ಕಂಥ ರೀತಿ, ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರು 111 ವರ್ಷಗಳ ಕಾಲ ಬದುಕಿ ಶ್ರೀಮಠದ ಅಧ್ಯಕ್ಷರಾಗಿ 89 ವರ್ಷಗಳನ್ನು ಸಾರ್ಥಕ ಸೇವೆಯನ್ನು ಮಾಡಿ ಶ್ರೀಗಂಧದ ಕೊರಡಿನಂತೆ ಲೋಕ ಕಲ್ಯಾಣಕ್ಕಾಗಿ ಸಮರ್ಪಣೆ ಮಾಡಿಕೊಂಡಂಥವರು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು. ತಮ್ಮ ಗುರುವಂದನದ ಪರಮ ಪೂಜ್ಯ ಉದ್ದಾನ ಶಿವಯೋಗಿಗಳ ಕೃಪಾಶೀರ್ವಾದ, ಶ್ರೀಮಠದ ಭಕ್ತರ ಸಹಕಾರದಿಂದ ಸಿದ್ಧಗಂಗಾ ಕ್ಷೇತ್ರದ ಸೇವೆಯನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂಥ ಪರಮ ಪೂಜ್ಯರವರು 3ನೇ ಮಾರ್ಚ್ 1930ರಲ್ಲಿ ಶ್ರೀಮಠದ ಉತ್ತರಾಧಿಕಾರಿಯಾಗಿ ಪೂಜ್ಯ ಶ್ರೀ ಉದ್ದಾನ ಶಿವಯೋಗಿಗಳಿಂದ ವಿರೋಚಿತವಾದ ಪರಮ ಪೂಜ್ಯ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವತಂತ್ರ ನಂತರದ ದಿನಮಾನಗಳನ್ನು ಕಂಡಂಥವರು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಬಸವಾದಿ ಶರಣರ ಸಂದೇಶಗಳನ್ನು ತಮ್ಮ ಬದುಕಿನುದ್ದಕ್ಕೂ ಅನುಷ್ಠಾನಕ್ಕೆ ತರುವುದು ಜೊತೆಗೆ 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ನಡೆದ ಧಾರ್ಮಿಕ ಸಾಮಾಜಿಕ ಪರಿವರ್ತನೆ, ಕಾಯಕ ದಾಸೋಹ ತತ್ವದ ಮೂಲಕ ಸರ್ವ ಧರ್ಮ ಸಮನ್ವಯತೆಗೆ ಸಾಕ್ಷಿಯಾಗಿ ಶ್ರೀ ಸಿದ್ಧಗಂಗಾ ಕ್ಷೇತ್ರವನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಪರಿವರ್ತನೆ ಮಾಡಿದಂಥವರು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ರಾಜಪ್ರಭುತ್ವದ ಇಂಗ್ಲಿಷ್ ಆಡಳಿತ ಮತ್ತು ಪ್ರಭುತ್ವವನ್ನು ಕಂಡಿರುವ ಪೂಜ್ಯರು ಆ ದಿನದ ಮಾನಗಳ ಆಡಳಿತ ವೈಖರಿ ಮತ್ತು ನೆನಪಿನ ಭಾವನೆಗಳನ್ನು ಭಕ್ತರೊಂದಿಗೆ ಹಂಚಿಕೊಂಡಿರುವುದು ಕೂಡ ಉಂಟು. 1941ರಲ್ಲಿ ಪೂಜ್ಯರು ಶ್ರೀಮಠದ ಅಧಿಕಾರ ವಹಿಸಿಕೊಂಡಾಗ 300 ರೂಗಳು 16 ಎಕರೆ ಕುಸ್ಕಿ ಜಮೀನು ಮಾತ್ರ ಇತ್ತು. ಮಠಕ್ಕೆ ಬೇರಾವುದೇ ಆದಾಯ ಇರಲಿಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ನಾಡಿನ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ, ಅಕ್ಷರದಿಂದ ವಂಚಿತರಾದಂಥವರಿಗೆ, ಮನಗಂಡು ದೀನ ದಲಿತರ, ಹಿಂದುಳಿದ ಎಲ್ಲ ಸಮುದಾಯದ ಮಕ್ಕಳಿಗೆ ಅನ್ನ, ಆಶ್ರಯ, ಅಕ್ಷರ ನೀಡಿ ಅವರ ಬದುಕಿಗೆ ಬೆಳಕಾದವರು ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು. ಶಿವಕುಮಾರ ಶ್ರೀಗಳಿಗೆ ಕೋಟ್ಯಾಂತರ ಜನ ಭಕ್ತರಿದ್ದಾರೆ, ಲಕ್ಷಾಂತರ ಜನ ಶಿಷ್ಯರಿದ್ದಾರೆ. ಅವರ ಶಿಷ್ಯ ಕೋಟಿಯಲ್ಲಿ ಒಬ್ಬರು ಬಸವ ರಮಾನಂದ ಸ್ವಾಮೀಜಿಗಳು. ಅವರು ಕೂಡ ಶ್ರೀಗಳನ್ನ ಸ್ಮರಿಸಿಕೊಂಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾಗಿ ಇಂದಿಗೆ 1 ವರ್ಷ ಕಳೆದಿದೆ. ಹೀಗಾಗಿ ಏನು ಒಂದು ತುಮಕೂರಿನ ಮಠದಲ್ಲಿ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಪುಣ್ಯ ಸ್ಮರಣೆಗೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಸಾಕಷ್ಟು ಶಿಷ್ಯ ವೃಂದದವರು, ಸಾಕಷ್ಟು ಭಕ್ತರು, ಮಠದ ವಿದ್ಯಾರ್ಥಿಗಳು, ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಏನು ಒಂದು ನೆಲಮಂಗಲದ ವನಕಲ್ಲು ಮಠದ ಪೀಠಾಧಿಪತಿಗಳು ಹಾಗೂ ಶಿವಕುಮಾರ ಸ್ವಾಮೀಜಿಯವರ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಬಸವ ರಮಾನಂದ ಸ್ವಾಮೀಜಿಯವರು ಇದ್ದಾರೆ. ಅವರು ಏನ್ ಹೇಳ್ತಾರೆ ಶಿವಕುಮಾರ ಸ್ವಾಮೀಜಿಯವರ ಬಗ್ಗೆ, ಒಂದಿನ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾಗಿ ಇಂದಿಗೆ 1 ವರ್ಷ ಕಳೀತು. ನಿಮ್ಗೆ ಶಿವಕುಮಾರ ಸ್ವಾಮೀಜಿಗಳ ಬಾಂಧವ್ಯ ನಿಮ್ ಜೊತೆ ಹೇಗಿತ್ತು ಸ್ವಾಮೀಜಿ? ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಇಂದಿಗೆ ಲಿಂಗೈಕ್ಯರಾಗಿ 1 ವರ್ಷ ಕಳೆದಿರುವಂತದ್ದು. ಪರಮ ಪೂಜ್ಯರು ಎಲ್ಲರ ನಾಲಿಗೆಯ ಮೇಲೆ ಸಮಾಧಿಯಾದಂಥವರು. ಯಾವುದೇ ಬಡವ ಬಲ್ಲಿದ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಜನಾಂಗದ ವಿದ್ಯಾರ್ಥಿಗಳಿಗೆ ದಾಸೋಹ ಮಾಡಿದಂತಹ ಏಕೈಕ ಮೂರ್ತಿ ಇವರು. ನಾನು ಸಹ ಈ ಮಠದ ಹಳೆಯ ವಿದ್ಯಾರ್ಥಿಯಾಗಿ ಸಂಸ್ಕೃತ ವಿದ್ಯಾಭ್ಯಾಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಪರಮ ಪೂಜ್ಯರ ಜೊತೆಯಲ್ಲಿ ತ್ರಿಕಾಲ ಪೂಜೆಯನ್ನ ಮಾಡಿಕೊಂಡಂತ ಸಂದರ್ಭವನ್ನ ನೋಡಿದಾಗ ಅವರ ಅಂತರ್ಕರಣ, ಅವ್ರು ಹೇಳ್ತಾ ಇದ್ದಿದ್ದು ಬಹಿರಂಗದ ಆಡಂಬರದ ಶಿವಪೂಜೆಗಿಂತ ಅಂತರಂಗದ ಧ್ಯಾನ ಸ್ಥಿತಿ ಇದೆಯಲ್ಲ, ಅದು ಬಹಳ ಮುಖ್ಯವಾಗುವಂಥದ್ದು. ನಮ್ಮ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ, ಸ್ವಾಮೀಜಿ ಲಿಂಗೈಕ್ಯರಾಗಿರುವಂತಹ ಜನವರಿ 21 ಈ ದಾಸೋಹ ದಿನ ಅಂತ ನಮ್ಮ ಸರ್ಕಾರ ಅನೌನ್ಸ್ ಮಾಡಬೇಕು. ಏಪ್ರಿಲ್ 1ನೇ ತಾರೀಕನ್ನ ಕಾಯಕದ ದಿನಾಚರಣೆ ಅಥವಾ ಕಾಯಕದ ಒಂದು ಮಹತ್ವಕ್ಕೆ ಶಿವಕುಮಾರ ಸ್ವಾಮೀಜಿಯವರು ಜನನ ಆದಂಥದ್ದು ಅದು. ಹಾಗಾಗಿ 111 ವರ್ಷ ವಸಂತಗಳನ್ನ ಕಂಡಂತಹ ಈ 21ನೇ ಶತಮಾನದ ಏಕೈಕ ಪರಮ ಪೂಜ್ಯರು, ಅವರಿಗೆ ನಮ್ಮೆಲ್ಲರ ಸಾಷ್ಟಾಂಗ ಪ್ರಣಾಮಗಳು.
ಸ್ವಾಮೀಜಿಗಳೇ, ನೀವು ಕೂಡ ಶಿವಕುಮಾರ ಸ್ವಾಮೀಜಿಗಳ ಶಿಷ್ಯರಾಗಿದ್ರಿ, ಅವರ ಶಾಲೆಯಲ್ಲಿ ಸಂಸ್ಕೃತ ಪಾಠ ಕಲ್ತಿದ್ರಿ. ನಿಮ್ಮ ಮತ್ತು ಅವರ ಒಡನಾಟ ಅಂದ್ರೆ ನಿಮಗೆ ಸೇರಿದಂತೆ ಇತರ ಶಿಷ್ಯರಿಂದ ಯಾವ ರೀತಿ ಒಡನಾಟ ಇತ್ತು ಅಂತ? ಅವ್ರು ಯಾವಾಗ್ಲೂ ಹೇಳ್ತಿದ್ದು ಆ ಶಿವ ಇದ್ದಾನೆ, ಆ ಶಿವ ಇದ್ದಾನೆ, ಆ ಸಿದ್ಧಲಿಂಗೇಶ್ವರ ಇದ್ದಾನೆ, ಆ ಸಿದ್ಧಲಿಂಗೇಶ್ವರ ಎಲ್ಲ ಮಾಡ್ಕೊಂಡು ಹೋಗುತ್ತೆ, ನಡೆಸ್ಕೊಂಡು ಹೋಗುತ್ತೆ. ನಾವು ಬಹಳ ನಿಮಿತ್ತ ಅನ್ನುವಂತಹ ನಿರ್ಲಿಪ್ತ ಸ್ಥಿತಿ ಪರಮ ಪೂಜ್ಯರಲ್ಲಿತ್ತು. ಅವರು ಇಂಗ್ಲಿಷ್ ಪಾಠವನ್ನ ಪರಮ ಪೂಜ್ಯರು ಮಾಡ್ತಾ ಇದ್ರು ಮಕ್ಕಳಿಗೆ. ಅವರು ಆಗಿನ ಸಂದರ್ಭದಲ್ಲಿ ಇಂಗ್ಲಿಷ್ ಡಿಗ್ರಿ, ಇಂಗ್ಲಿಷ್ MA ಮಾಡಿದಂಥ ಏಕೈಕ ಪೂಜ್ಯರಾದಂಥದ್ದು ಆ ಕಾಲಘಟ್ಟದಲ್ಲಿ. ಪರಮ ಪೂಜ್ಯರು ಎಲ್ಲ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಬೋಧನೆಯನ್ನ ಮಾಡ್ತಾ ಇದ್ರು, ಸಂಸ್ಕೃತ ಪಠಣವನ್ನ ಮಾಡ್ತಾ ಇದ್ರು. ಹೆಚ್ಚಾಗಿ ವಚನ ಸಾಹಿತ್ಯವನ್ನ, ಬಸವಣ್ಣನ ತತ್ವವನ್ನ ಕಾಯ ವಾಚ ಮನಸಾರೆ ಪಾಲಿಸಿ ಲಿಂಗೈಕ್ಯರಾದಂತಹ ಏಕೈಕ್ಯ ಪೂಜ್ಯರಾದಂಥವರು. ಅವರಿಗೆ ನಮ್ಮೆಲ್ಲರಿಗೂ ಶರಣಾರ್ಥಿ. ಇಂದಿಗೆ ಅವರನ್ನ ಅಗಲಿ 1 ವರ್ಷಗಳು ತುಂಬಿದೆ. ಅವರ ಅಗಲಿಕೆಗೆ ನಿಮ್ಗೆ ಯಾವ ರೀತಿಯ ಅನುಭವ ಇದೆ? ಆದ್ರೆ ನಮಗೆಲ್ಲರಿಗೂ ದುಃಖ ಆಗೋದೇನಪ್ಪ ಅಂದ್ರೆ ನಾವು ಗುರುಗಳೊಂದಿಗಿಲ್ಲ, ಗುರುಗಳು ನಮ್ಮೆಲ್ಲರೊಂದಿಗಿಲ್ಲ ಅನ್ನುವಂಥದ್ದು ಬಹಳ ದುಃಖ ತರ್ತಾ ಇದೆ, ಅದು ನೋವನ್ನ ತರ್ತಾ ಇದೆ. ಆ ಪರಮ ಪೂಜ್ಯರ ಸ್ಮರಣೆಯಲ್ಲಿ ನಾವೆಲ್ಲರೂ ಸಾಕ್ತಾ ಇದೀವಿ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಶರಣಾರ್ಥಿ. ಇದಿಷ್ಟು ಏನೋ ಬಸವ ರಮಾನಂದ ಸ್ವಾಮೀಜಿಗಳು ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ನಾವು ಸ್ವಾಮೀಜಿ ಜೊತೆ ಇಲ್ಲ, ಸ್ವಾಮೀಜಿ ನಮ್ಮ ಜೊತೆ ಏನೋ ದೈಹಿಕವಾಗಿಲ್ಲ, ಆದ್ರೆ ಅವರು ಇಲ್ಲೇ ನಮ್ಗಳ ಜೊತೆಲೇ ಇದ್ದಾರೆ ಎನ್ನುವ ಒಂದು ಅನಿಸಿಕೆಗಳನ್ನು ಕೂಡ ಈಗ ಏನು ಬಸವ ರಮಾನಂದ ಸ್ವಾಮೀಜಿಗಳು ಅಂದ್ರೆ ಶಿವಕುಮಾರ ಸ್ವಾಮೀಜಿಗಳ ಶಿಷ್ಯ ವೃಂದದಲ್ಲಿ ಇವರು ಒಬ್ಬರಾಗಿರ್ತಕ್ಕಂಥ ಬಸವ ರಮಾನಂದ ಸ್ವಾಮೀಜಿಗಳು ಇದಿಷ್ಟು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಚಿರಂಜೀವಿ ಜೊತೆ ಅಭಿಷೇಕ್ DR, ನ್ಯೂಸ್ 18 ಕನ್ನಡ, ತುಮಕೂರು. ಮತ್ತಷ್ಟು ಮಾಹಿತಿಯನ್ನು ನೀಡ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.